ಪೀಟರ್ ಶ್ರೀಮಂಡಲ್ ಅವರ ನೇತೃತ್ವದಲ್ಲಿ ಪೀಟರ್ ಸರ್ವಿಸಸ್ ಹಾಗೂ ಜಾಂಬವ ಯುವ ಸೇನೆಯ ನೂತನ ಕಾರ್ಯಾಲಯಕ್ಕೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿಯವರು, ಕ್ರೈಸ್ತ ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಸಂಜಯ್ ಜಾಗೀರ್ದಾರ್ ಅವರು ಸೇರಿದಂತೆ ಇನ್ನಿತರರು ರಿಬ್ಬನ್ ಕತ್ತರಿಸುವ ಮೂಲಕ ಪೀಟರ್ಸ್ ಸರ್ವಿಸಸ್ಗೆ ಚಾಲನೆ ನೀಡಿದರು. ಪೀಟರ್ ಅವರ ಈ ಒಂದು ಹೊಸ ಪ್ರಯತ್ನಕ್ಕೆ ಹಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮುಖಂಡರು, ಗಣ್ಯಾತಿಗಣ್ಯರು ಎಲ್ಲರೂ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು. ಈ ಕುರಿತಾಗಿ ಪೀಟರ್ ಶ್ರೀಮಂಡಲ್ ಅವರು ಮಾತನಾಡಿ, ಬೀದರ್ನಲ್ಲಿ ಮೊಟ್ಟ ಮೊದಲ ಬಾರಿ ಎನ್ನುವ ಹಾಗೆ ಫ್ರೀಜರ್ ಬಾಕ್ಸ್, ವಿವಿಐಪಿ ಫ್ರೀಜರ್ ಬಾಕ್ಸ್ ಸರ್ವಿಸಸ್, ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಸರ್ವಿಸಸ್, ಟೆಂಪ್ರವರಿ ಡ್ರೈವರ್ ಸರ್ವಿಸಸ್, ಕಾರ್ ರೆಂಟ್, ಬಸ್, ಟ್ರೇನ್, ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಹೀಗೆ ಒಂದೇ ಸೂರಿನಡಿಯಲ್ಲಿ ಹಲವಾರು ಸೇವೆಗಳ ಸೌಲಭ್ಯವನ್ನು ಹೊಂದಿರುವ ನೂತನ ಕಚೇರಿಯನ್ನು ಬೀದರ್ನ ಮೋಹನ್ ಮಾರ್ಕೆಟ್ನಿಂದ ಕೆಬಿ ಹೋಗುವ ರಸ್ತೆ ಮಾರ್ಗದಲ್ಲಿ IMA ಹಾಲ್ ಹತ್ತಿರ ಸ್ಥಾಪನೆ ಮಾಡಿದ್ದು ಎಲ್ಲ ರೀತಿ ಸೇವೆ ಇಲ್ಲಿ ಲಭ್ಯವಿದೆ. ಬೀದರ್ನಲ್ಲಿ ಫ್ರೀಜರ್ ಸಮಸ್ಯೆ ಇತ್ತು. ಮೊದಲೆಲ್ಲ ಬೇರೆಡೆಯಿಂದ ಬೇರೆ ಜಿಲ್ಲೆಗಳಿಂದ ಫ್ರೀಜರ್ ತರಿಸಲಾಗ್ತಾ ಇತ್ತು. ಆದರೆ ಈಗ ಅತಿ ಕಡಿಮೆ ದರದಲ್ಲಿ ನಾರ್ಮಲ್ ಫ್ರೀಜರ್ ಬಾಕ್ಸ್ ಇಂದ ಹಿಡಿದು VVIP ಫ್ರೀಜರ್ ಬಾಕ್ಸ್ ನಮ್ಮಲ್ಲಿ ಲಭ್ಯವಿದೆ ಎಂದು ಈ ಒಂದು ಪೀಟರ್ಸ್ ಸರ್ವಿಸಸ್ನ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ಪೀಟರ್ ಶ್ರೀಮಂಡಲ್ ಅವರು ಮಾತನಾಡಿ ಮನವಿಯನ್ನು ಮಾಡಿದರು. ಈ ಪೀಟರ್ಸ್ ಸರ್ವಿಸಸ್ನ ನೂತನ ಕಚೇರಿ ಉದ್ದೇಶಿಸಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿಯವರು ಹಾಗೂ ಕ್ರೈಸ್ತ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಸಂಜಯ್ ಜಾಗೀರ್ದಾರ್ ಅವರು ಮಾತನಾಡಿ, ಪೀಟರ್ ಶ್ರೀಮಂಡಲ್ ಅವರು ಅವರ ಒಂದು ಜಾಂಬುವ ಯುವ ಸೇನೆ ಸಂಘಟನೆಯ ಕಚೇರಿ ಜೊತೆಗೆ ಬೀದರ್ನ ನಗರ ವಾಸಿಗರಿಗೆ ಅನುಕೂಲವಾಗುವ ಹಾಗೆ ಟ್ರಾವೆಲಿಂಗ್ ಸೇವೆ, ಆಂಬ್ಯುಲೆನ್ಸ್ ಸೇವೆ, ಫ್ರೀಜರ್, ಈಗ ಹೊಸದಾಗಿ ಟಿಕೆಟ್ ಬುಕ್ಕಿಂಗ್ ಸರ್ವಿಸಸ್, ಟೆಂಪ್ರವರಿ ಡ್ರೈವರ್ ಸರ್ವಿಸಸ್ ಪ್ರಾರಂಭ ಮಾಡಿದ್ದು, ಇದಕ್ಕೂ ಮುಂಚೆಯಿಂದಲೂ ಕೂಡ ಆಂಬ್ಯುಲೆನ್ಸ್ ಸರ್ವಿಸಸ್ ಅನ್ನು ಅವರು ನೀಡ್ತಾ ಇದ್ರು. ಆದರೆ ಅದಕ್ಕಾಗಿ ಆಫಿಷಿಯಲ್ ಆಗಿ ಕಚೇರಿ ಅಂತ ಇರಲಿಲ್ಲ. ಈಗ ತಾನೂ ಬೆಳೆಯುವುದರ ಜೊತೆಗೆ 10 ಯುವಕರಿಗೆ ಉದ್ಯೋಗ ಕಲ್ಪಿಸುತ್ತಾ ಇದ್ದಾರೆ. ಪೀಟರ್ ಮೊದಲಿನಿಂದಲೂ ಕೂಡ ಸ್ನೇಹ ಜೀವಿ, ಸಹಾಯ ಮನೋಭಾವ ಹೊಂದಿದವರಾಗಿದ್ದಾರೆ. ಒಂದು ಫೋನ್ ಮಾಡಿದ್ರೆ ಸಾಕು ಆಂಬ್ಯುಲೆನ್ಸ್ ಸೇವೆ ನೀಡ್ತಾ ಇದ್ರು. ಇದೇ ರೀತಿ ಉನ್ನತವಾಗಿ ಬೆಳೆಯಲಿ ಎಂದು ಹಾಗೂ ಇದರ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂದು ಈ ಮೂಲಕ ಸಂದರ್ಭದಲ್ಲಿ ಪ್ರಭಾಕರ್ ಮೈಲಾಪುರೆ, ಮುಖಂಡರಾದ ರಾಜು ಕಡ್ಯಾಳ್, ಬಸವರಾಜ್ ಪಾಟೀಲ್, ಸುದರ್ಶನ್ ಸುಂದರ್ ರಾಜ್, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಅಭಿ ಕಾಳೆ, ಶ್ರೀಮತಿ ಲಕ್ಷ್ಮೀ ಪೀಟರ್ ಶ್ರೀಮಂಡಲ್, ಕ್ರಿಸ್ಟಿನಾ ಸೋನ್ಕಾಂಬ್ಳೆ, ಬೆಂಜಮಿನ್ ಬಾಬು, ಏಸಪ್ಪ ಬಾಬು, ರಾಬರ್ಟ್ ಚಿಲ್ಲರ್ಗಿ, ಸೈಮನ್ ಬೆನಕನಹಳ್ಳಿ, ಸೀಮನ್, ಜೈವಂತ್ ಉಜ್ನೀಕರ್, ಸೈಮನ್, ಸ್ಯಾಮ್ಸನ್, ರಾಹುಲ್ ಸೇರಿದಂತೆ ಜಾಂಬುವ ಯುವ ಸೇನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸರಿ ನೋಡ್ರಿ ಒಂದು ಸೈಡ್ ಇಲ್ಲೇ ಬೀದರ್ದಾಗೆ ಕೇಂದ್ರ ಬಿಂದು ಆದಂಥ ಸ್ಥಳದಲ್ಲಿ ಪೀಟರ್ ಅವರ ಇವತ್ತಿನ ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಇಡೀ ಅವರ ಸಂಘಟನಾ ಆಫೀಸು, ಅದೇ ಥರ ಟೂರ್ ಆ್ಯಂಡ್ ಟ್ರಾವೆಲ್ಸ್, ಅದೇ ಥರ ಆಂಬ್ಯುಲೆನ್ಸ್ ಸರ್ವೀಸು, ಇನ್ನಿತರ ಸರ್ವಿಸಸ್ ಬೀದರ್ ಜಿಲ್ಲೆದಂಥ ಎಲ್ಲ ನಾಗರಿಕರು ಪಡೆದುಕೊಂಡು ಉನ್ನತ ಮಟ್ಟದಾಗ ನನ್ನ ಗೆಳೆಯರಾದಂಥ ಪೀಟರ್ ಶ್ರೀಮಂಡಲ್ ಬೆಳೀಲಿ, ಎಂದು ಆಶೀರ್ವಾದ ಇರಲಿ, ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯದಾಗಲಂತೇಳಿ ನಾವೆಲ್ಲ ಏಕ್ತಾ ಫೌಂಡೇಶನ್ ವತಿಯಿಂದ ಅವ್ರಿಗೆ ಶುಭವನ್ನು ಕೋರಿ, ಯಾವುದೇ ಒಂದು ಕಾರ್ಯ ಮಾಡಲಿ ನಮಗೆ ಇನ್ವಿಟೇಷನ್ ಕೊಟ್ಟು ಮಾಡ್ತಾರೆ. ಇವತ್ತು ಭಾಳಂಥ ಹಳೆ ಗೆಳೆಯರು ಅವ್ರು ಕರೆದಂಥ ಕಾರ್ಯಕ್ಕೆ ಬಂದಾಗ ಭೇಟಿಯಾಗಂಥ ವ್ಯವಸ್ಥೆ ಆಯಿತು. ನನ್ನ ತಾಲೂಕಿನಂಥ ಹೊಸ ಮುಖಗಳು ಎಲ್ಲ ಮತ್ತೊಂದು ಸರಿ ಸುಮಾರು ದಿವಸಗಳಿಂದ ಭೇಟಿಯಾಗಂಥ ಆಶೀರ್ವಾದ ಆಯಿತು ಅವ್ರ ಮೂಲಕ ಅಂತ ಹೇಳಿ ಅವ್ರಿಗೆ ಶುಭನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್. ಪೀಟರ್ಸ್ ಆ್ಯಂಡ್ ಬ್ರದರ್ಸ್ ಡ್ರೈವರ್ ಲ್ಯಾಂಡ ಮತ್ತು ಆ್ಯಂಬುಲೆನ್ಸ್ ಒಂದು ಸರ್ವಿಸ್ ಮೊದಲಿಂದ ಕೊಡ್ತಾ ಇದ್ದ. ಅವ್ರಿಗೆ ಒಂದು ಆಫೀಸ್ ಇರಲಿಲ್ಲ. ಹಾಗಾಗಿ ದೇವರು ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಆಫೀಸ್ ಅವಕಾಶ ಮಾಡಿಕೊಟ್ಟಿದ್ದಾನೆ. ಮೊಟ್ಟ ಮೊದಲನೇದಾಗಿ ಆ ದೇವರಿಗೆ ಒಂದು ಶುಭಾಶಯಗಳು ಹಾಗೂ ಆಶೀರ್ವಾದಗಳನ್ನು ಹೇಳುತ್ತಾ, ಈ ಒಂದು ಇದರಲ್ಲಿ ಭಾಳಷ್ಟು ಹಾಸ್ಪಿಟಲಿಟಿಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ 24x7 ಅಂದರೆ 24x7 ಇದ್ದಾನೆ ಅವನು. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಧರ್ಮ ಜಾತಿ ನೋಡೋದಂಗೆ ಯಾರೇ ಫೋನ್ ಮಾಡಿದ್ರೆ ಅವನು ಇಲ್ಲಲ್ಲ ಹೈದರಾಬಾದ್ ತನಕ ಹೋಗಿ ಪೇಷಂಟಿಗೆ ಅಡ್ಮಿಟ್ ಮಾಡಿ ಪೇಷಂಟಿಗೆ ಎಲ್ಲ ಒಳ್ಳೆ ರೀತಿಯಿಂದ ಆರೋಗ್ಯ ಮಾಡ್ಕೊಂಡು ವಾಪಸ್ ತರುವಂಥ ಕೆಲಸ
ಇವತ್ತು ನಮ್ಮ ಮಧ್ಯದಲ್ಲಿ ಪೀಟರ್ ಮಾಡ್ತಾ ಇದ್ದಾನೆ, ಇಡೀ ಅವ್ರ ಕುಟುಂಬದವ್ರು ಮಾಡ್ತಾ ಇದ್ದಾರೆ. ಅಷ್ಟು ಅಣ್ಣತಮ್ಮರು ಅದೇ ಒಂದು ಸೇವೆಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಸೇವೆ ಇದು ಸೇವೆ ಆಗಿದೆ. ದೇವರಿನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಭಾಳಷ್ಟು ಜನ ಎಲ್ಲ ಮುಖಂಡರು ಬಂದಿದ್ದೀವಿ, ನಾವೆಲ್ಲರೂ ಸಹ ಅವನ ಜೊತೆಗಿದ್ದೀವಿ ಅಂತ ಹೇಳುತ್ತಾ, ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ನಿನ್ನೆ ನಾವು ಮೈಸೂರಿನಲ್ಲಿ ಇದ್ದಿದ್ದೀವಿ, ಇಲ್ಲಣ್ಣ ನೀವು ಬರಲೇಬೇಕು ಅಂತ ಹೇಳಿದ ತಕ್ಷಣ ನಾವು ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ನಾವು ಅವನ ಜೊತೆ ಇದ್ದಿದ್ದೀವಿ, ಇಡೀ ಸಮಾಜ ಜೊತೆಗಿದೆ, ಇಡೀ ಎಲ್ಲ ಸಮಾಜ ಜೊತೆ ಅವನನ್ನು ಭಾಳ ಹೊಂದ್ಕೊಂಡಿದ್ದಾನೆ. ಎಲ್ಲ ಸಮಾಜದವ್ರು ಇವತ್ತು ಗೌಡ್ರು ಇರ್ಬೋದು, ರವಿಸ್ವಾಮಿ ಇರ್ಬೋದು, ಪ್ರಭು ಸರ್ ಇರ್ಬೋದು, ಭಾಳಷ್ಟು ಜನ ಇವತ್ತು ಯುವ ಮಿತ್ರರು ಪೀಟರ್ ಜೊತೆ ಇದ್ದಾರೆ. ನಿನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಭಾಗ್ಯ ಕೊಡಲಿ ನಿಮ್ಮ ಕುಟುಂಬಕ್ಕೆ ದೇವರು. ಆಮೇಲೆ ವಿಶೇಷವಾಗಿ ಅವ್ರ ಅಣ್ಣತಂಬರು, ಬರೀ ಅವ ಫೋನ್ನಾಗಿರ್ತಾನೆ, ಅವ್ರು ಮಾಡೋಂಥ ಕೆಲಸ ಅವ್ರ ಅಣ್ಣತಂಬರು. ಪಾಪ ಎಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ತಾವ್ರು ಇಬ್ಬರು ಅಣ್ಣತಂಬರು. ಹಾಗಾಗಿ ಅವರಿಗೂ ಸಹ ನಾನು ಈ ಮುಖಾಂತರ ಶುಭಾಶಯಗಳನ್ನು ಹೇಳುತ್ತಾ, ಇನ್ನು ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ಹಾಸ್ಪಿಟಲಿಟಿಯಲ್ಲಿ ಭಾಳಷ್ಟು ಜನ ಇದ್ದಿದ್ದಾರೆ. ಮುಂದೆ ಬನ್ನಿ, ಭಾಳಷ್ಟು ಜನ ಭಾಳಷ್ಟು ಇವತ್ತು ನೋಡಿ ಒಂದು ಸಂಘಟನೆಯನ್ನು ತೆಗೆದಿದ್ದಾರೆ. ಅದ್ರ ಜೊತೆಗೆ ರೈಲ್ವೆ ಟಿಕೆಟು, ಪ್ಲೇನ್ ಟಿಕೆಟು, ಬಸ್ ಟಿಕೆಟು ಎಲ್ಲ ಒಂದು ಟ್ರಾವೆಲ್ ಟೂರಿಸ್ಟ್ ಆ್ಯಂಡ್ ಟ್ರಾವೆಲ್ಸು ಮಾಡಿದ್ದಾರೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಬೀದರ್ ಜಿಲ್ಲೆ ಎಲ್ಲ ಮಹಾಜನತೆಗೆ ಇದೊಂದು ಸದುಪಯೋಗ ಪಡ್ಕೊಳ್ಬೇಕು ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ನಮ್ಮದೊಂದು ಹಳೆಯದೊಂದು ಆಯುಷ್ ಆಗಿತ್ತು. ಏನಂದರೆ ನಾವು ಬೀದರಲ್ಲಿ ಆ್ಯಂಬುಲೆನ್ಸ್ ಸರ್ವಿಸ್ ಆಫೀಸ್ ತೆಗಿಬೇಕು ಅಂತೇಳಿ ಸತತವಾಗಿ ಒಂದು ವರ್ಷ ನಾವು ಶಾಪ್ಗೋಸ್ಕರ ಹುಡುಕಿದಾಗ ಇವತ್ತು ನಮಗೆ ಬೀದರಲ್ಲಿ ಕೇಂದ್ರದ ಮಧ್ಯದಲ್ಲಿ ನಮಗೆ ಆಂಬುಲೆನ್ಸ್ ಸರ್ವಿಸ್ ಮತ್ತು ಟ್ರಾವೆಲಿಂಗ್ ಏಜೆನ್ಸಿ ಹಾಕ್ಲಕ್ಕೆ ನಮಗೆ ಹಾಕಿದ್ದೀವಿ. ಅದಕ್ಕೆ ಇವತ್ತು ನಾವು ಕಾರ್ಯಕ್ರಮ ಉದ್ಘಾಟನೆಗೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ನನ್ನ ಪರವಾಗಿ ಹಾಗೂ ಜಾಂಬೋ ಯುವ ಸೇನಾದ ಪರವಾಗಿ ನನ್ನ ವೈಯಕ್ತಿಕ ಕುಟುಂಬದ ಪರವಾಗಿ ಒಂದು ತುಂಬ ವಂದನೆಯನ್ನು ಸಲ್ಲಿಸೋನಾಗಿದ್ದೇನೆ. ಇದೇ ರೀತಿಯಾಗಿ ಬೀದರ್ ಜಿಲ್ಲೆಗೆ ಬೀದರ್ ಜಿಲ್ಲಾ ಎಲ್ಲ ನನ್ನ ಜನತೆಗೆ ನಂದು ಒಂದು ಏನಂದರೆ, ನಾವು ಆ್ಯಂಬುಲೆನ್ಸ್ ಸರ್ವಿಸ್ ಮತ್ತು ಟ್ರಾವೆಲಿಂಗ್ ಸರ್ವಿಸ್ ಮತ್ತು ಬರ್ತಕ್ಕಂಥ ಟೆಂಪ್ರರಿ ಡ್ರೈವರ್ ಸರ್ವಿಸ್ ಇದು ಬೀದರ್ನಲ್ಲಿ ಟೋಟಲ್ ಇರಲಿಲ್ಲ. ಅದಕ್ಕೆ ನಾವು ಮೊದಲನೇದಾಗಿ ನಾವು ಪ್ಲ್ಯಾನ್ ಮಾಡಿ ಆಂಬುಲೆನ್ಸ್ ಸರ್ವಿಸು ಮತ್ತು ಟೆಂಪ್ರರಿ ಡ್ರೈವರ್ ಸಪ್ಲೈ ಸರ್ವಿಸು ಮತ್ತು ಟ್ರಾವೆಲಿಂಗ್ ಸರ್ವಿಸ್ ಇವೆಲ್ಲ ಒಂದೇ ಆಫೀಸಲ್ಲಿ ಕೊಡಬೇಕಂತ ಇವತ್ತು ನಾವು ಆಫೀಸ್ ತೆಗೆದಿದ್ದೀವಿ. ಅದಕ್ಕೆ ಇವತ್ತು ಬಂದಿದ್ದಕ್ಕಾಗಿ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಜಾಂಬೋ ಯೋಜನೆ ಪೀಟರ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ತುಂಬ ವಂದನೆ ಸಲ್ಲಿಸಲಾಗಿದೆ. ಇಲ್ಲಿ ನಮ್ಮಲ್ಲಿ ಒಂದನೇದು ಆಂಬುಲೆನ್ಸ್ ಸರ್ವಿಸ್ ಅದ, ಎರಡನೇದು ಟೆಂಪ್ರರಿ ಡ್ರೈವರ್ ಸರ್ವಿಸ್ ಅದ, ಟ್ಯಾಕ್ಸಿ ಗಾಡಿ ಮತ್ತು ಬಸ್ ಟಿಕೆಟು, ಟ್ರೈನ್ ಟಿಕೆಟು ಮತ್ತು ಫ್ಲೈಟ್ ಟಿಕೆಟು ಇವು 3 ಸಪ್ಲೈ ಅವ. ಮತ್ತು ಅದೇ ರೀತಿಯಾಗಿ ನಮ್ಮ ಬೀದರ್ ಜನತೆಗೆ ಎಮರ್ಜೆನ್ಸಿ ಆಗಿ ಏನು ಫ್ರೀಝರ್ ಬಾಕ್ಸ್, ನಮ್ಮಲ್ಲಿ ವೆರೈಟಿ ಫ್ರೀಝರ್ ಬಾಕ್ಸ್ ತರಿಸಿದ್ದೀವಿ ನಾವು. VIP ಫ್ರೀಝರ್ ಬಾಕ್ಸ್, ನಾರ್ಮಲ್ ಫ್ರೀಝರ್ ಬಾಕ್ಸ್, ಆಲ್ಮೋಸ್ಟ್ ಎಲ್ಲ ಫ್ರೀಝರ್ ಬಾಕ್ಸ್ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ ಮೇಡಮ್. ಬುಕ್ಕಿಂಗ್ ಆಗಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ನಾವು ಇಲ್ಲ ಬುಕ್ಕಿಂಗ್ ಸಲುವಾಗಿ ನಾವು ತೊಗೊಂಡಿದ್ದೀವಿ. ಆನ್ಲೈನ್ ಬುಕ್ಕಿಂಗ್ ಇರ್ತದೆ. ಡೈರೆಕ್ಟ್ ಯಾರು ಫೋನ್ ಮುಖಾಂತರ ನಮ್ಮ ಆಫೀಸೊಂದು ನಂಬರ್ ಮಾಡಿದ್ದೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ಬುಕ್ಕಿಂಗ್ ಮಾಡ್ಕೊಡ್ತೀವಿ. ನಮ್ಮದು ಆಫೀಸ್ಗೆ ಒಂದು ನಂಬರ್ ಮಾಡಿದ್ದೀವಿ ನಾವು. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರಿಗೆ ಆಲ್ಮೋಸ್ಟ್ ನಾವು ಕೊಡ್ತೀವಿ. ಮೊಬೈಲ್ ಕಾಂಟ್ಯಾಕ್ಟ್ ನಂಬರು 8277007738 ಇದು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತದೆ. ದಯವಿಟ್ಟು ನಮ್ಮ ಬೀದರ್ ಜಿಲ್ಲಾ ಜನತೆಗೆ ಏನೇ ಎಮರ್ಜೆನ್ಸಿ ಆಗಲಿ, ಒಂದು ಆ್ಯಂಬುಲೆನ್ಸ್ ಹಿಡ್ಕೊಂಡು ಟ್ಯಾಕ್ಸಿ ಹಿಡ್ಕೊಂಡು ಏನೇ ಕಿರ್ಲಾಕ್, ನಾವಿನ್ನು 827700 ಮತ್ತು 7738 ಈ ನಂಬರ್ ಕಾಲ್ ಮಾಡಿರಿ. ನಮ್ಮ ಸರ್ವಿಸ್ 24x7 ಇರ್ತದೆ ಅಂತೇಳಿ ನನ್ನದೊಂದು ಆಸೆ ಇದೆ. ಓಕೆ, ಲೊಕೇಶನ್ನು ಇದೆ KB ರೋಡ್, IMA ಹಾಲ್ ಬಿ ಸೈಡ್, ನಂದಿ ಕಾಲೋನಿ, IMA ಹತ್ರ. ನಮ್ಮ ಗೂಗಲ್ ಲೊಕೇಶನ್ನು ಸಹ ಅದೇ, ಪೀಟರ್ಸ್ ಆಂಬುಲೆನ್ಸ್ ಆ್ಯಂಡ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಗೂಗಲ್ ಮ್ಯಾಪ್ ಇದೆ. ಮೇಲ್ ID ಅದೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಸಹ ಕೂಡ ಪೀಟರ್ಸ್ ಆಂಬುಲೆನ್ಸ್ ಆ್ಯಂಡ್ ಟ್ರಾವೆಲಿಂಗ್ ಸರ್ವಿಸ್. ಆಲ್ ಓವರ್ ಇಂಡಿಯಾ ಟ್ಯಾಕ್ಸಿ, ಆಂಬುಲೆನ್ಸು, ಫ್ರೀಝರ್ ಬಾಕ್ಸು ಎಲ್ಲ ಆಲ್ ಓವರ್ ಇಂಡಿಯಾ. ನಾವು ಅದರ್ ಸ್ಟೇಟ್ ಡೆಡ್ ಬಾಡಿ ಸಹ ನಾವು ಇಲ್ಲಿಂದ ಫ್ಲೈಟ್ ಮುಖಾಂತರ ಕಳಿಸ್ತೀವಿ. ಮತ್ತು ಅಗರ್ ಯಾರಿಗಾರು ವೈಯಕ್ತಿಕ ಟ್ಯಾಕ್ಸಿ ಬೇಕಾದ್ರೂ ಸಹ ಅವನು ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಕೊಡ್ತೀವಿ. ಅಲ್ಲಿ ಒಂದೇ ಆಫೀಸಲ್ಲಿ 4 ನನ್ನ ವೆರೈಟಿ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಆಂಬುಲೆನ್ಸು, ಟ್ರಾವೆಲಿಂಗು ಮತ್ತು ಫ್ರೀಝರ್ 1 to ಎಲ್ಲನೇ